ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ರಾಜ್ಯ ರಾಜಕೀಯದಂತೆ ನಿಮಗೆ ಗೊತ್ತದ, ಆದ್ರೆ ದೇಶದ ರಾಜಕೀಯದಲ್ಲಿ ಪಲ್ಲಟ ಆಗೋದು ಗ್ಯಾರಂಟಿ ಎನ್ನುವಂಥ ಪ್ರಬಲವಾದ ವಾರ್ತೆಗಳು ಬರ್ತಾ ಇದ್ದಾವೆ. ಅದು ಮೇನ್ ಮೀಡಿಯಾ ಅಂತ ಚರ್ಚೆ ಮಾಡ್ತಾ ಇಲ್ಲ. ಮುಗಿದೋಯ್ತು, NDA ಸರ್ಕಾರ ಆಯ್ತು, ಬಿಹಾರದಲ್ಲೇ ನಿತೀಶ್ ಅವರು ಮುಖ್ಯಮಂತ್ರಿ ಆದರು ಅನ್ನೋ ಮೂಲಕ PM ಸಲುವಾಗಿದ್ದಂತಹ ಒಂದೇನು ರೇಸ್ ಅಥವಾ ಸ್ಪರ್ಧೆ ಇತ್ತಲ್ಲ ಅದಿಲ್ಲ ಅನ್ನೋಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದರೆ ಪಕ್ಕಾ ಆಗ್ಯದ NDAಗೆ ಅಥವಾ ಮೋದಿಯವ್ರಿಗೆ. ನಾವೇನಾದರೂ ಈ ನಮ್ಮ ನಿತೀಶ್ ಕುಮಾರ್ ಅವರನ್ನು ಪಾಟ್ನಾಗೆ ಕಟ್ಟಿ ಹಾಕದೆ ಹೋದರೆ, ಅಲ್ಲೇ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಅವ್ರು ನಿಶ್ಚಿತವಾಗಿ ನಮ್ಮ ಕುರ್ಚಿಗೆ ಬರೋದು ಗ್ಯಾರಂಟಿ ಅನ್ನೋದು ಪರ್ಫೆಕ್ಟ್ ಆಗಿಬಿಟ್ಟದ. ಯಾಕಂದ್ರೆ ಈಗ ನಿಮಗೆ ಹೇಳಿದಂಗೆ 125 ಅವ್ರ ಗ್ಯಾರಂಟಿ ಇತ್ತು, ಅವ್ರ ಗೌರ್ಮೆಂಟ್ ಆಗ್ತಿತ್ತು, ಎಲ್ಲನೂ ಸತ್ಯನ. ಹಾಗಾದ್ರೆ ಮತ್ತು ನಿತೀಶ್ ಅವರು ಯಾಕೆ ಇದನ್ನು ಈಗ ಒಪ್ಕೊಂಡ್ರು? ಯಾಕಂದ್ರೆ BJPಯ 13 ಜನ, ಇವ್ರು ಕೇವಲ 8 ಜನ ಸಚಿವರಾದರು, ತೊಗೊಂಡ್ರು, ಪ್ರಮಾಣ ವಚನ ತೊಗೊಂಡ್ರು. ನಿತೀಶ್ ಅವರು ಬಿಹಾರದ ಮುಖ್ಯಮಂತ್ರಿ ಆದರೂ 10 ಸಲ ಆಯಿತು. ಆದ್ರೆ ಈಗ ಬಂದಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಲ್ಲಿಗೆ ಮುಗಿತೇನು ಅಂತೇಳಂದಾಗ ಸಹಜವಾಗಿ PM ಆಗಿರ್ಬೋದು ಅಥವಾ ನಮ್ಮ ಗೃಹ ಮಂತ್ರಿ ಶಾರೂರಾಗಿರ್ಬೋದು, ಮುಗಿತಪ್ಪ ಇಲ್ಲ, ನಮಗೆ ತೊಂದರೆ ಇಲ್ಲ ಅನ್ನುವಂಥದ್ದು ಆಗಿರ್ಬೋದು. ಆದರೆ ಇವತ್ತು